ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು CSSನ ಮೇನ್ ಟಾಪಿಕ್ ಫ್ಲೆಕ್ಸ್ ಬಾಕ್ಸ್ ಬಗ್ಗೆ ನೋಡೋಣ. ಈ ಫ್ಲೆಕ್ಸ್ ಬಾಕ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ CSS ಲೇಔಟ್ ಮಾಡೆಲ್ ಆಗಿ ಯೂಸ್ ಮಾಡ್ತಾರೆ. ಇದನ್ನು ಮೇನ್ ಆಗಿ ರೆಸ್ಪಾನ್ಸಿವ್ ಡಿಸೈನ್ ಮತ್ತು ಅಲೈನ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಲೈಕ್ ಲೇಔಟ್ ಕಂಟ್ರೋಲ್ ಮಾಡೋಕ್ಕೆ, ಅಲೈನ್ಮೆಂಟ್ ಐಟಮ್ನ ಸೆಂಟರು, ಲೆಫ್ಟು, ರೈಟು, ಟಾಪು, ಬಾಟಮ್ ಅಲೈನ್ ಮಾಡೋಕ್ಕೆ, ಮತ್ತು ಕೆಲವು ಸ್ಪೇಸಿಂಗ್ ನೀಡಬೇಕಾಗುತ್ತೆ ಐಟಮ್ಗಳ ಮಧ್ಯೆ, ಅದಕ್ಕೆ ಮತ್ತು ಮೇನ್ ಆಗಿ ನಾವು ರೆಸ್ಪಾನ್ಸಿವ್ ಡಿಸೈನ್ಗೆ ಫ್ಲೆಕ್ಸ್ ಬಾಕ್ಸ್ನ ಯೂಸ್ ಮಾಡ್ತೀವಿ. ನಾನು HTMLನಲ್ಲಿ ಒಂದು ಡಿವಿಷನ್ ಓಪನ್ ಮಾಡಿ ಐಡಿಗೆ ಕಂಟೈನರ್ನ ನೇಮ್ ಕೊಟ್ಟಿದ್ದೀನಿ, ಮತ್ತು ಕೆಲವು ಡಿವಿಷನಲ್ಲಿ ಮತ್ತು ಕ್ಲಾಸಿಗೆ ಐಟಮ್ ಅಂತ ನೇಮ್ ಕೊಟ್ಟು ಐಟಮ್ 1, ಐಟಮ್ 3 ಅಂತ ಐಟಮ್ 9ವರೆಗೂ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಫ್ಲೆಕ್ಸ್ ಬಾಕ್ಸ್ನ ಅಪ್ಲೈ ಮಾಡೋಣ. ಸ್ಟೈಲ್ ಶೀಟ್ ಓಪನ್ ಮಾಡಿ, ಫಸ್ಟು ನಾವು ಕ್ಲಾಸಲ್ಲಿ ತಗೊಂಡಿರೋ ಐಟಮ್ಗೆ ಸ್ಟೈಲ್ ಕೊಡೋಣ. ಡಾಟ್ ಐಟಮ್, ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಕಲರ್ ಕೊಡೋಣ. ಬ್ಯಾಕ್ಗ್ರೌಂಡ್ ಕಲರ್ ಯಾವುದೋ ಒಂದು ಕೊಡೋಣ. ನೆಕ್ಸ್ಟು ಬಾರ್ಡರ್ ಕೊಡೋಣ. ಬಾರ್ಡರ್ 1 ಪಿಕ್ಸೆಲ್, ಸಾಲಿಡ್ ವೈಟ್ ಬೇಡ, ಬ್ಲ್ಯಾಕ್. ನೆಕ್ಸ್ಟು ಪ್ಯಾಡಿಂಗ್ ಕೊಡೋಣ. ಪ್ಯಾಡಿಂಗ್ 1 ಅಂತ ಕೊಡೋಣ. ನೆಕ್ಸ್ಟು ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಕೊಡೋಣ. ಸೆಂಟರ್. ನೆಕ್ಸ್ಟು ಮಾರ್ಜಿನ್, ಇದೆಲ್ಲ ಗೊತ್ತು ನಿಮಗೆ, ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. 0.6 ಅಂತ ಕೊಡೋಣ. ಇವಾಗ ಕ್ಲಾಸಲ್ಲಿ ಕೊಟ್ಟಿರೋ ಎಲ್ಲ ಐಟಮ್ಗೂ ನಾವು ಸ್ಟೈಲ್ ಕೊಟ್ಟಾಯಿತು. ಇವಾಗ ಈ ಕ್ಲಾಸ್ನ ಪೇರೆಂಟ್ ಎಲಿಮೆಂಟ್ ಆದ ಕಂಟೈನರ್ಗೆ ಸ್ಟೈಲ್ ಕೊಡೋಣ. ಲೈಕ್ ಫ್ಲೆಕ್ಸ್ ಬಾಕ್ಸ್ ಅಪ್ಲೈ ಮಾಡೋಣ. ಹ್ಯಾಶ್ಟ್ಯಾಗ್ ಕಂಟೈನರ್, ಈ ಕಂಟೈನರ್ಗೊಂದು ಬ್ಯಾಕ್ಗ್ರೌಂಡ್ ಕಲರ್ ಕೊಡೋಣ. ಬ್ಯಾಕ್ಗ್ರೌಂಡ್ ಕಲರ್ ಆಕ್ವಾ ಬಂತು. ಸೊ ಇದೇ ಥರ ಇವಾಗ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಮಾಡೋಣ. ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಟ್ಟರೆ ಅಲ್ಲೆಲ್ಲ ಫ್ಲೆಕ್ಸ್ ಬಾಕ್ಸ್ಗಳು ಕ್ರಿಯೇಟ್ ಆಗುತ್ತೆ. ಲೈಕ್ ಇಲ್ಲಿ ಐಟಮ್ 1, ಐಟಮ್ 2 ಅಂತ ಫ್ಲೆಕ್ಸ್ ಬಾಕ್ಸ್ಗಳು ಕ್ರಿಯೇಟ್ ಆಗುತ್ತೆ. ನೋಡಿದ್ರೆ ನಾನು 9 ಕೊಟ್ಟಿದ್ದೀನಿ, ಸೊ 9 ಬಾಕ್ಸ್ ಕ್ರಿಯೇಟ್ ಆಗಿರುತ್ತೆ. ಇದಕ್ಕೆ ನಾನು ಡಿಸ್ಪ್ಲೇಲಿ ಫ್ಲೆಕ್ಸ್ ಅಂತ ಕೊಟ್ಟಾಗ 65 ಕಂಟೆಂಟನ್ನು ಕೊಡ್ತೀನಿ. ಅದರಲ್ಲಿ ತುಂಬ ಆಪ್ಷನ್ ಇದೆ. ಸೊ ಅದರಲ್ಲಿ ನಾವು ಕೆಲವು ಮೇನ್ ಆಗಿರೋ ನೋಡೋಣ. ಮೊದಲು ನಾನು ಫ್ಲೆಕ್ಸ್ ಸ್ಟಾರ್ಟ್ ಅಂತ ಕೊಟ್ಟರೆ ಅದು ನಾರ್ಮಲ್ ಆಗಿರುತ್ತೆ, ಇನ್ ಬಿಲ್ಡ್ ಆಗಿ ಫ್ಲೆಕ್ಸ್ ಆಗಿ. ನೆಕ್ಸ್ಟ್ ಎಂಡ್ ಅಂತ ಕೊಟ್ಟರೆ ಅದು ಎಂಡಿಂದ ಶೋ ಆಗುತ್ತೆ. ಸ್ಟಾರ್ಟ್ ಅಂತ ಕೊಟ್ಟರೆ ಸ್ಟಾರ್ಟಿಂಗಿಂದ ಶೋ ಆಗುತ್ತೆ. ಎಂಡ್ ಅಂತ ಕೊಟ್ಟರೆ ಎಂಡಿಂಗಿಂದ ಶೋ ಆಗುತ್ತೆ. ನೆಕ್ಸ್ಟು ಫ್ಲೆಕ್ಸ್ ಜಸ್ಟಿಫೈ ಕಂಟೆಂಟಲ್ಲಿ ಸೆಂಟರ್ ಅಂತ ಕೊಟ್ಟರೆ ಸೆಂಟರಲ್ಲಿ ಶೋ ಆಗುತ್ತೆ. ಲೈಕ್ ಇಲ್ಲಿ ನೋಡಿದ್ರೆ ಸೆಂಟರಲ್ಲಿ ಶೋ ಆಗ್ತಿದೆ. ಸೊ ಅದೇ ಥರ ಸ್ಪೇಸ್ ಬಿಟ್ವೀನ್ ಅಂತ ಕೊಟ್ಟರೆ ಐಟಮ್ಗಳ ಮಧ್ಯೆ ಗ್ಯಾಪ್ ಬರುತ್ತೆ. ಲೈಕ್ ಐಟಮ್ 1 ಮತ್ತು ಐಟಮ್ 2 ಮಧ್ಯೆ ಗ್ಯಾಪ್ ಇದೆಯಲ್ಲ, ಸೊ ಅದೇ ಥರ ಎಲ್ಲ ಐಟಮ್ಗಳ ಮಧ್ಯೆ ಗ್ಯಾಪ್ ಬರುತ್ತೆ.
ನೆಕ್ಸ್ಟ್ ನಾವು ಸ್ಪೇಸ್ ಈವನ್ಲಿ ಅಂತ ಕೊಟ್ರೆ ಈವನ್ ಆಗಿ ಸ್ಪೇಸ್ ಬರುತ್ತೆ, ಲೈಕ್ ಕೊಲೆಗೆ ಸ್ಪೇಸ್ ಬರುತ್ತೆ ಎಲ್ಲಾದ್ರ ಮಧ್ಯೆ. ಸ್ಪೇಸ್ ಅರೌಂಡ್ ಅಂತ ಕೊಟ್ರೆ ನೋಡ್ಬೋದು ನೀವು ಇಲ್ಲಿ ಮತ್ತೆ ಇಲ್ಲಿ ಕಮ್ಮಿ ಬಂದಿದೆ, ಇದ್ರ ಮಧ್ಯೆ ನಾವು ಸ್ಪೇಸ್ ಬಂದಿದೆ. ಸೊ ಇದಕ್ಕೆ ನಾವು ಸ್ಪೇಸ್ ಅರೌಂಡ್ ಅಂತ ಕರಿತೀವಿ. ಇದಕ್ಕೆ ನಾವು ಹೈಟ್ ಕೊಡೋಣ. ಹೈಟ್ ಬಂದು 100% ಅಂತ ಕೊಡೋಣ. ಪಿಕ್ಸ್ ಕೊಟ್ರೆ ಇದು 500 ಪಿಕ್ಸ್ ಹೈಟ್ ಆಯಿತು. ಇದಕ್ಕೆ ನಾವು ಇಲ್ಲಿ ಜಸ್ಟಿಫೈ ಕಂಟೆಂಟ್ ನೋಡಿದ್ವಿ, ಈ ಐಟಮ್ಗಳನ್ನ ಅಲೈನ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವು ಅಲೈನ್ ಐಟಮ್ ಅಂತ ತಗೊಂಡು ಅದರಲ್ಲಿ ಸೆಂಟರ್ ಅಂತ ಕೊಟ್ರೆ ಐಟಮ್ಗಳು ಸೆಂಟರಿಗೆ ಬರುತ್ತೆ. ಎಂಡ್ ಅಂತ ಕೊಟ್ರೆ ಎಂಡಿಗೆ ಹೋಗಿರುತ್ತೆ. ಸ್ಟಾರ್ಟ್ ಅಂತ ಕೊಟ್ರೆ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಇದು ಡಿಸ್ಪ್ಲೇ ಫ್ಲೆಕ್ಸ್ ಕೊಟ್ಟಾಗ ಜಸ್ಟಿಫೈ ಕಂಟೆಂಟ್ ಮತ್ತೆ ಅಲೈನ್ ಐಟಮ್ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ನಾವು ಮೇನ್ ಫ್ಲೆಕ್ಸ್ ಬಾಕ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಕಂಟೈನರ್ನಲ್ಲಿ ಡಿಸ್ಪ್ಲೇ ಒಂದು ಬಿಟ್ಟು ಎಲ್ಲ ಡಿಲೀಟ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡಿದ್ರೆ ಫ್ಲೆಕ್ಸ್ ಬಾಕ್ಸ್ಗಳು ಮಾತ್ರ ಕಾಣ್ತಿದೆ. ಅದಕ್ಕೆ ನಾವು ಫ್ಲೆಕ್ಸ್ ಡೆಕೋರೇಷನ್ ಕೊಡೋಣ. ಫ್ಲೆಕ್ಸ್ ಡೆಕೋರೇಷನ್ ಅಲ್ಲಿ ರೋ ಅಂತ ಕೊಟ್ರೆ ರೋ ಆಗಿ ಶೋ ಆಗ್ತಿದೆ. ರೋ ರಿವರ್ಸ್ ಅಂತ ಕೊಟ್ರೆ ರೋ ರಿವರ್ಸ್ ಶೋ ಆಗ್ತಿದೆ. ಲೈಕ್ ಇಲ್ಲಿ ನೋಡಿದ್ರೆ ಐಟಮ್ 1 ಐಟಮ್ 2 ಅಂತ ರಿವರ್ಸ್ ಶೋ ಆಗ್ತಿದೆ. ಅದೇ ನಾವು ಕಾಲಮ್ ಅಂತ ಕೊಟ್ರೆ ಕಾಲಮ್ ಶೋ ಆಗ್ತಿದೆ. ಕಾಲಮ್ ರಿವರ್ಸ್ ಅಂತ ಕೊಟ್ರೆ ಕಾಲಮ್ ರಿವರ್ಸ್ ಶೋ ಆಗ್ತಿದೆ 9876 ಆ ಥರ. ನಾನಿವಾಗ ರೋ ಅಂತಾನೆ ಕೊಡ್ತೀನಿ. ಇವಾಗ ನಾರ್ಮಲ್ ಆಗಿ ಐಟಮ್ ಒಳಗೆ ಬಂದು ಫ್ಲೆಕ್ಸ್ ಅಂತ ಕೊಟ್ರೆ ಫ್ಲೆಕ್ಸ್ 1 ಅಂತ ಕೊಟ್ರೆ ಎಲ್ಲ ಫ್ಲೆಕ್ಸ್ ಬಾಕ್ಸ್ಗಳು ಸ್ವಲ್ಪ ದೊಡ್ಡದಾಗುತ್ತೆ. ಇಲ್ಲಿ ಐಟಮ್ ಒಳಗೆ ನಾವು ಫ್ಲೆಕ್ಸ್ ನಂಬರ್ ಕೊಟ್ರೆ ಅದು ಎಲ್ಲ ಬಾಕ್ಸ್ಗಳಿಗೂ ದೊಡ್ಡದಾಗಿ ಕಾಣಿಸುತ್ತೆ. ಪರ್ಟಿಕ್ಯುಲರ್ ಆಗಿ ನಾವು ಒಂದು ಬಾಕ್ಸಿಗೆ ಮಾತ್ರ ಕೊಡ್ಬೇಕಂದ್ರೆ ನಾವು ಇಲ್ಲಿ ಡಾಟ್ ಐಟಮ್ ಅಂತ ತಗೊಂಡು ಸೂಡೋ ಕ್ಲಾಸ್ ಅಪ್ಲೈ ಮಾಡಬೇಕು. ಸೂಡೋ ಕ್ಲಾಸ್ ಬಗ್ಗೆ ನೋಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಸೂಡೋ ಕ್ಲಾಸ್ ತಗೊಂಡು ಇವಾಗ ಐಟಮ್ 1 ಕೊಡ್ಬೇಕಂದ್ರೆ ಫಸ್ಟ್ ಚೈಲ್ಡ್ ಅಂತ ತಗೋಬೇಕು. ಏನಕ್ಕೆ ಅಂದರೆ HTML ನಲ್ಲಿ ಕಂಟೈನರ್ ಬಂದು ಪೇರೆಂಟು, ಫಸ್ಟ್ ಐಟಮ್ ಬಂದು ಫಸ್ಟ್ ಚೈಲ್ಡು, 9 ಐಟಮ್ ಬಂದು ಲಾಸ್ಟ್ ಚೈಲ್ಡು, ಮಿಕ್ಕಿದೇವಲ್ಲ 9th ಚೈಲ್ಡ್ ಅಂತ ಡಿಸ್ಪ್ಲೇ ಮಾಡಿ ನಂಬರ್ಸ್ ಕೊಡ್ತೀವಿ. ಅದ್ರ ಬಗ್ಗೆ ನೋಡೋಣ. ಇನ್ನೊಂದ್ಸರಿ ತಿಳ್ಕೊಳ್ಳಿ. ಕಂಟೈನರ್ ಬಂದು ಪೇರೆಂಟು, ಕಂಟೈನರ್ಗೆ ಇವು ಚೈಲ್ಡು, ಅದರಲ್ಲಿ ಇದು ಬಂದು ಫಸ್ಟ್ ಚೈಲ್ಡು, 9th ಒಂದು ಬಂದು ಲಾಸ್ಟ್ ಚೈಲ್ಡು, ಮಧ್ಯದಲ್ಲಿರುವಲ್ಲ 9th ಚೈಲ್ಡ್ ಅಂತ ತಗೋತೀವಿ. ಅದಕ್ಕೆ ನಂಬರ್ ಕೊಡ್ತೀವಿ. ಓಕೆ, ಇಲ್ಲಿ ಫಸ್ಟ್ ಚೈಲ್ಡಿಗೆ ಲೈಕ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಈ ಬಾಕ್ಸ್ಗಳನ್ನ ಕಮೆಂಟ್ ಮಾಡ್ತೀನಿ. ಇವಾಗ 3 ಬಾಕ್ಸ್ ಮಾತ್ರ ಶೋ ಆಗ್ತಿದೆ, ಇವಾಗ ಅರ್ಥ ಆಗುತ್ತೆ. ಈ ಫಸ್ಟ್ ಚೈಲ್ಡಿಗೆ ಫ್ಲೆಕ್ಸ್
1 ಅಂತ ಕೊಟ್ಟರೆ ಇವು ನಾರ್ಮಲ್ ಸೈಜಲ್ಲಿ ಇರುತ್ತೆ. ಬಟ್ ಈ ಐಟಮ್ ಅನ್ನು ಸ್ಕ್ರೀನ್ ಎಷ್ಟಿರುತ್ತೋ ಅಷ್ಟಕ್ಕೂ ಕೂಡ ಅಪ್ಲೈ ಆಗುತ್ತೆ. ಓಕೆ, ಇದೇ ಥರ ನಾವು ಎಲ್ಲದಕ್ಕೂ ಕೊಡ್ಬೋದು. ಇದೇ ಥರ ನಾವು ಮಧ್ಯದಲ್ಲಿರೋ ಚೈಲ್ಡಿಗೆ ಐಟಮ್ ಸೂಡೋ ಕ್ಲಾಸ್ 9th ಚೈಲ್ಡ್ ಅಂತ ತಗೋತೀವಿ. 9th ಚೈಲ್ಡ್ ಅಂತ ತಗೊಂಡು ಯಾವ ಚೈಲ್ಡಿಗೆ ಅಪ್ಲೈ ಮಾಡಬೇಕು ಅಂದರೆ 2nd ಚೈಲ್ಡಿಗೆ ಕೊಟ್ಟು ಅದರಲ್ಲಿ ಫ್ಲೆಕ್ಸ್ ಅಂತ ಕೊಡ್ತೀವಿ. ಫ್ಲೆಕ್ಸ್ 1 ಅಂತ ಕೊಟ್ಟರೆ ಅದು ಕೂಡ ಸ್ಕ್ರೀನಿಗೆ ಅಡ್ಜಸ್ಟ್ ಆಗುತ್ತೆ. ಓಕೆ, ನಾನಿವಾಗ ಕಮೆಂಟ್ ತೆಗಿತೀನಿ. ಇನ್ನೊಂದು ಫ್ಲೆಕ್ಸಲ್ಲಿ ಐಟಮ್ 9th ಚೈಲ್ಡ್ 3ಗೆ ನಾವು ಫ್ಲೆಕ್ಸ್ ಬೇಸಿಸ್ ಅಂತ ಇದೆ. ಈ ಫ್ಲೆಕ್ಸ್ ಬೇಸಿಸ್ ನಾನು 20% ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ನೀವು, ಥರ್ಡ್ ಐಟಮು 20% ಗ್ರೋ ಆಯಿತು. ಸೊ ಇದಕ್ಕೆ ನಾವು ಫ್ಲೆಕ್ಸ್ ಬೇಸಿಸ್ ಅಂತ ಕೊಡ್ತೀವಿ. ನೆಕ್ಸ್ಟು ಚೈಲ್ಡ್ 4ಗೆ ನಾವು ಫ್ಲೆಕ್ಸ್ ಗ್ರೋ ಅಂತ ಕೊಟ್ಟರೆ ಸೇಮ್ ಅದು ಕೂಡ ಗ್ರೋ ಆಗುತ್ತೆ. ಇಲ್ಲಿ ಪರ್ಸೆಂಟೇಜಲ್ಲಿ ಕೊಡ್ತೀವಿ, ಇಲ್ಲಿ ನಂಬರ್ಸಲ್ಲಿ ಕೊಡ್ತೀವಿ. 2 ಅಂತ ಕೊಟ್ಟರೆ ಅದು ಕೂಡ ಗ್ರೋ ಆಗಿರುತ್ತೆ. ಇದು ಫ್ಲೆಕ್ಸ್ ಗ್ರೋ. ನೆಕ್ಸ್ಟ್ ನಾವು ಐಟಮ್ ಚೈಲ್ಡ್ 5ಗೆ ನಾವು ಫ್ಲೆಕ್ಸಲ್ಲಿ ಫ್ಲೆಕ್ಸ್ ಶ್ರಿಂಕ್ ಅಂತ ಇರುತ್ತೆ. ಶ್ರಿಂಕ್ ಕೊಟ್ಟರೆ ನಾವು ಅದು ಶ್ರಿಂಕ್ ಆಗುತ್ತೆ. ಓಕೆ ನೋಡಿ, ಈ ಬಾಕ್ಸು ಡಿಫ್ರೆಂಟ್ ಇದೆ, ಶ್ರಿಂಕ್ ಆಗಿದೆ. ಫ್ಲೆಕ್ಸ್ ಶ್ರಿಂಕ್ ಅಂತ ಕೊಟ್ಟರೆ ಅದು ಶ್ರಿಂಕ್ ಆಗುತ್ತೆ. ಇದು ಫ್ಲೆಕ್ಸಲ್ಲಿರೋ ಮೇನ್ ಸ್ಟೈಲು. ಇನ್ನೊಂದು ಮೇನ್ ಆಗಿ ಫ್ಲೆಕ್ಸ್ ವ್ರ್ಯಾಪ್ ಅಂತ ಇದೆ. ಫ್ಲೆಕ್ಸ್ ವ್ರ್ಯಾಪ್ ಅಂತ ಕೊಟ್ಟರೆ ಅದು ವ್ರ್ಯಾಪ್ ಆಗುತ್ತೆ, ಲೈಕ್ ಸೆಕೆಂಡಲ್ಲಿ ಶೋ ಆಗುತ್ತೆ. ಬಟ್ ನೋ ರ್ಯಾಪ್ ಅಂತ ಕೊಟ್ಟರೆ ರ್ಯಾಪ್ ಆಗಲ್ಲ, ಅದೆಲ್ಲ ಶೋ ಆಗುತ್ತೆ. ನೀವು ಬೇಕಾದರೆ ರ್ಯಾಪಲ್ಲಿ ರ್ಯಾಪ್ ರಿವರ್ಸ್ ಅಂತ ಕೂಡ ಕೊಡ್ಬೋದು. ರ್ಯಾಪು ರಿವರ್ಸಾಗಿ ಶೋ ಆಗುತ್ತೆ. ಓಕೆ, ನಾನಿಲ್ಲಿ ರ್ಯಾಪ್ ಅಂತ ಕೊಡ್ತೀನಿ. ಈ ವಿಡಿಯೋ ಬಂದು ಫ್ಲೆಕ್ಸ್ ಬಾಕ್ಸ್ ಬಗ್ಗೆ. ಈ ಫ್ಲೆಕ್ಸ್ ಬಾಕ್ಸ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ, ಅದು ಮುಂದಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಲೆವೆಲಲ್ಲಿ. ಇದರಲ್ಲಿ ಮೇನ್ ತಿಳ್ಕೊಬೇಕಾಗಿದ್ದು ಚೈಲ್ಡ್ ಬಗ್ಗೆ. ನಾವು ಯಾವುದು ಮೇಯ್ನಾಗಿ ಕೊಟ್ಟಿರ್ತೀವೋ ಅದು ಪೇರೆಂಟ್ ಚೈಲ್ಡು, ಅದು ಕೆಳಗಡೆ ಬರೋದೆಲ್ಲ ಚಿಲ್ಡ್ರನ್ಸು. ಅದರಲ್ಲಿ ಫಸ್ಟ್ ಬರೋದು ಫಸ್ಟ್ ಚೈಲ್ಡು, ಲಾಸ್ಟಲ್ಲಿ ಬರೋದು ಲಾಸ್ಟ್ ಚೈಲ್ಡ್ ಅಂತ ಕೊಡ್ತೀವಿ. ಬಟ್ ಸೆಂಟ್ರಲ್ಲಿ ಬರೋದು ಎಲ್ಲ 9th ಚೈಲ್ಡ್ ಅಂತ ಕೊಡ್ತೀವಿ. ಲೈಕ್ ಈ ಥರ 9th ಚೈಲ್ಡ್ ಅಂತ ಕೊಟ್ಟು ಅದರೊಳಗೆ ನಮ್ಗೆ ಯಾವ ಚೈಲ್ಡ್ ಬೇಕೋ ಆ ಚೈಲ್ಡ್ ನಂಬರ್ ಕೊಡ್ತೀವಿ. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಇವೆಲ್ಲ ನಿಮ್ಗೆ ಗೊತ್ತು. ಡಿಸ್ಪ್ಲೇ ಫ್ಲೆಕ್ಸ್, ನಾವು ಫ್ಲೆಕ್ಸ್ನ ಡಿಸ್ಪ್ಲೇ ಮಾಡೋಕ್ಕೆ ಫ್ಲೆಕ್ಸ್ ಯೂಸ್ ಮಾಡ್ತೀವಿ. ಫ್ಲೆಕ್ಸ್ ಡೆಕೋರೇಷನ್ ಅಂದರೆ ನಿಮ್ಗೆ ಯಾವ್ದು ಬೇಕು, ರೋ ಬೇಕಾ, ಕಾಲಮ್ ಬೇಕಾ, ರಿವರ್ಸ್ ಬೇಕಾ, ಅದನ್ನು ತೋರ್ಸೋಕ್ಕೆ ಯೂಸ್ ಮಾಡ್ತೀವಿ. ಫ್ಲೆಕ್ಸ್ ರ್ಯಾಪ್ ಅಂತ ಕೊಟ್ಟರೆ
ಅದು ರ್ಯಾಪ್ ಆಗುತ್ತೆ. ಲೈಕ್ ಒಂದೇ ಲೈನಲ್ಲಿ ಬರುತ್ತೆ ನೋ ರ್ಯಾಪ್ ಅಂತ ಕೊಟ್ಟರೆ, ಅದು ಫುಲ್ ಶೋ ಆಗಲ್ಲ. ಇಲ್ಲಿ ನೋಡಿದ್ರೆ 7th ಅಂತ ಅಷ್ಟೇ ಶೋ, ಇಲ್ಲಿ ಐಟಮ್ 7 ಗಂಟೆ ಅಷ್ಟೇ ಶೋ ಆಗ್ತಿದೆ. ಅದೇ ಥರ ನಾವು ರ್ಯಾಪ್ ಅಂತ ಕೊಟ್ಟರೆ ಸ್ಕ್ರೀನ್ಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಲೈನಿಂದ ಶೋ ಆಗುತ್ತೆ. ಇದು ರ್ಯಾಪ್. ಫ್ಲೆಕ್ಸ್ 1 ಅಂತ ಕೊಟ್ಟಿದ್ದೀವಿ. ಫ್ಲೆಕ್ಸ್ 1ನ ನಾವು ಕಂಟೈನರ್ ಒಳಗೆ ಹಾಕಿದ್ರೆ ಎಲ್ಲ ಬಾಕ್ಸ್ಗಳು ಸ್ಕ್ರೀನ್ಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಬಟ್ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಬಾಕ್ಸ್ನ ನಾವು ಬಿಗ್ ಮಾಡಬೇಕಂದ್ರೆ, ಸ್ಕ್ರೀನ್ ಸೈಜಿಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕಂದ್ರೆ ನಾವು ಫಸ್ಟ್ ಚೈಲ್ಡ್ ಮತ್ತು 9th ಚೈಲ್ಡ್, ಲಾಸ್ಟ್ ಚೈಲ್ಡ್ ಅಂತ ತಗೊಂಡು ಅದಕ್ಕೆ ಫ್ಲೆಕ್ಸ್ ಮತ್ತು ನಂಬರ್ ಕೊಡ್ಬೋದು. ನೆಕ್ಸ್ಟ್ ಬಂದು ಫ್ಲೆಕ್ಸ್ ಬೇಸಿಸ್. ಫ್ಲೆಕ್ಸ್ ಬೇಸಿಸಲ್ಲಿ ನಾವು ಎಷ್ಟು ಪರ್ಸೆಂಟೇಜ್ ಕೊಡ್ತೀವೋ ಅಷ್ಟು ಗ್ರೋ ಆಗುತ್ತೆ. ಲೈಕ್ ಇಲ್ಲಿ 3 ಕೊಟ್ಟಿದ್ದೀವಿ, 20% ಗ್ರೋ ಆಗಿದೆ. ಅದೇ ಥರ ನಾವು ಫ್ಲೆಕ್ಸ್ ಗ್ರೋ ಅಂತ ನಂಬರಲ್ಲಿ ಕೊಟ್ಟರೆ, ಅದು 2 ಅಂತ ಕೊಟ್ಟರೆ 2% ಗ್ರೋ ಆಗುತ್ತೆ. 5 ಅಂತ ಕೊಟ್ಟರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಗ್ರೋ ಆಗುತ್ತೆ. ಈ ಥರ ಇದಕ್ಕೆ ನಾವು ಗ್ರೋ ಯೂಸ್ ಮಾಡ್ತೀವಿ. ಫ್ಲೆಕ್ಸ್ ಶ್ರಿಂಕ್ ಅಂದರೆ ಅದು ನಾರ್ಮಲ್ ಸೈಜಿಗಿಂತ ಶ್ರಿಂಕ್ ಆಗುತ್ತೆ. ಲೈಕ್ ನಾನು ಇಲ್ಲಿ 3 ಅಂತ ಕೊಟ್ಟರೆ ನಾರ್ಮಲ್ ಸೈಜಿಗಿಂತ ಶ್ರಿಂಕ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಶ್ರಿಂಕ್ನ ಯೂಸ್ ಮಾಡ್ತೀವಿ. ಇದು ಸ್ಟಾರ್ಟಿಂಗ್ ನೋಡಿದಾಗ ಅರ್ಥ ಆಗಲ್ಲ ಅಂತ ಗೊತ್ತು. ಇದನ್ನ ಪ್ರಾಕ್ಟೀಸ್ ಮಾಡಿ. ಇದು CSS ಅಲ್ಲಿ ಮೇನ್ ಟಾಪಿಕ್ಕು. ಇದು ಮತ್ತು ಗ್ರಿಡ್ ಅನ್ನೋದು. ಗ್ರಿಡ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದನ್ನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಮ್ಗೆ ಅರ್ಥ ಆಗೋದು. ಓಕೆ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವೇ ಈ ಕಂಟೈನರ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಮತ್ತು ಈ ಬಾಕ್ಸ್ಗಳಿಗೆ ಕಲರ್ ಕೊಡಿ, ಡಿಫ್ರೆಂಟಾಗಿ ಕಲರ್ ಕೊಡಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ, ನೀವು ಕಲ್ತಂಗೂ ಆಗುತ್ತೆ. ಓಕೆ, ಥ್ಯಾಂಕ್ ಯು.